ಸಿದ್ಧಾರೂಢರ ಕೈಲಾಸ ಮಂಟಪ, ದಿವಂಗತ ಸಾಲುಮರದ ತಿಮ್ಮಕ್ಕ ಅವರಿಗೆ ವಿಶೇಷ ಗೌರವ. ಗುಲಾಬಿಯಲ್ಲಿಯೇ ಅರಳಿತು ಹೃದಯ ಮಂದಿರ. ಹೌದು, ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಯಲ್ಲಿ ನಡೀತಾ ಇರೋ ಫಲಪುಷ್ಪ ಪ್ರದರ್ಶನ ನೋಡುಗರ ಕಣ್ಮನ ಸೆಳೀತಾ ಇದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ, ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಮ್ಮುಖದಲ್ಲಿ ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಯಲ್ಲಿ ಆಯೋಜನೆ ಮಾಡಲಾಗಿರುವ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ 2025 ಇಂದು ಭಾನುವಾರ ಜನರ ಆಗಮನದಲ್ಲಿ ಝಗಮಗಿಸ್ತಾ ಇದೆ. ಒಂದಕ್ಕಿಂತ ಒಂದು ವಿಭಿನ್ನವಾದ ಕಲ್ಲಂಗಡಿ ಕಲಾಕೃತಿ, ತೆಂಗಿನಕಾಯಿಯಲ್ಲಿ ಅರಳಿದ ವಿವಿಧ ಆಕೃತಿಗಳು, ನೀತಿ ಪಾಠ ಸಾರುವ 3 ಮಂಗಗಳ ಪೈಕಿ ಹೊಸ ಸೇರ್ಪಡೆಯಾದ ಮೊಬೈಲ್ ಹಿಡಿದ 4ನೇ ಮಂಗನ ಕೆತ್ತನೆ, ಗಾರ್ಡನ್ ಸ್ಟುಡಿಯೋ, ಬೋನ್ಸಾಯಿ ಮರಗಳು, ಬಗೆ ಬಗೆಯ ಹೂಗಳ ಸಸಿಗಳು, ಮೀನುಗಾರಿಕಾ ಇಲಾಖೆ ಪ್ರದರ್ಶನ ಮಾಡಿದ ಹೊಸ ರೀತಿಯ ಮೀನುಗಳ ಪ್ರದರ್ಶನ ಜನರಿಗೆ ಖುಷಿ ನೀಡಿತು. ವಿಶೇಷವಾಗಿ ಹಣ್ಣು, ಹೂಗಳು, ವಿವಿಧ ತರಕಾರಿಗಳ ಪ್ರದರ್ಶನ ಸಾಮಾನ್ಯ ಗಾತ್ರಕ್ಕಿಂತ ಬೃಹತ್ ಗಾತ್ರದಲ್ಲಿ ಬೆಳೆದು ಪ್ರಶಸ್ತಿ ಭಾಜನರಾದ ರೈತರ ಫಲವತ್ತಾದ ಬೆಳೆ, ವಿಶೇಷವಾಗಿ ಎಲ್ಲಾ ಬಗೆಯ ಕಲ್ಲುಗಳು, ಸಹಕಾರಿ ಮಳಿಗೆಗಳನ್ನು ಒಳಗೊಂಡಂತೆ ಫಲಪುಷ್ಪ ಪ್ರದರ್ಶನ ನೋಡುಗರಿಗೆ ಸದಭಿರುಚಿಯ ಪರಿಚಯವನ್ನ ನೀಡ್ತಾ ಇದೆ. ಶನಿವಾರ ಸಾಯಂಕಾಲ ಜಿಲ್ಲಾ ಪಂಚಾಯತ್ ಸಿಒ ಭುವನೇಶ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮೊದಲಬಾಗಿ, ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಸೇರಿದಂತೆ ರಾಜಕೀಯ ಗಣ್ಯರ ನಡುವೆ ಆರಂಭ ಕಂಡು ಇಂದು ಮತ್ತು ನಾಳೆ ವೀಕ್ಷಕರ ಬರುವಿಕೆಗಾಗಿ ಕಾಯ್ತಾ ಇದೆ. ಶ್ರೀಧರ್ ಪೂಜಾರ, ಪಬ್ಲಿಕ್ ನೆಕ್ಸ್ಟ್. ಎಕ್ಸೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗುರುವಾಯೂರು. ಶಿಕ್ಷಣ, ಶಿಸ್ತು ಮತ್ತು ಸಾಧನೆಯ ನಂಬಿಕಸ್ಥ ನೆಲೆ. ದಿನನಿತ್ಯದ ಅಧ್ಯಯನ ಸಮಯ, ಕೌನ್ಸೆಲಿಂಗ್ ಮತ್ತು ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಗೆ ಪ್ರೋತ್ಸಾಹ. ಸುರಕ್ಷಿತ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಪೌಷ್ಟಿಕ ಆಹಾರದಿಂದ ವಿದ್ಯಾರ್ಥಿಗಳಿಗೆ ಮನೆಯಂತೆ ವಾತಾವರಣ. ಪಿಯು ಪಾಠಗಳ ಜೊತೆಗೆ ನೀಟ್, ಜೆಇ, ಸಿಇಟಿ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಗಟ್ಟಿಯಾದ ತಯಾರಿ. 2027ನೇ ಶೈಕ್ಷಣಿಕ ಸಾಲಿನ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ಹಾಗೂ ಎಕ್ಸೆಲ್ ಟೆಕ್ನೋ ಸ್ಕೂಲ್ನ ಎಲ್ಲಾ ತರಗತಿಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ.